ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬಂದಿದೆ. ಈ ವಿಡಿಯೋಲಿ ನಾವು ಕುಕಿಂಗ್ ಚಾಲೆಂಜ್ ಮಾಡ್ತಿದ್ದೀವಿ. ಅದೇನು ಕುಕಿಂಗ್ ಚಾಲೆಂಜ್ ಮಾಡ್ತೀವಿ, ಏನು ರೆಸಿಪಿ ಅಂತ ನಮ್ಮ MD ಅರ್ಮಾನ್ ಅವ್ರು ಹೇಳ್ತಾರೆ. ಆ ರೆಸಿಪಿ ಹೆಸರು ಏನಂತ ಅಂದ್ರೆ ಚಿಕನ್ ತಂದೂರಿ. ಸೊ ಗೈಸ್, ಅವ್ರು ಹೇಳ್ದಂಗೆ ನಾವು ಚಿಕನ್ ಗ್ರಿಲ್ಡ್ ತಂದೂರಿ ಮಾಡ್ತಿದ್ದೀವಿ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ನೇಚರ್ ಮಧ್ಯ. ನಿಮಗೆ ತೋರಿಸ್ತೀವಿ, ರೆಸಿಪಿನೂ ಹೇಳ್ತೀವಿ, ಮತ್ತೆ ಹೆಂಗ್ ಮಾಡ್ತೀವಿ ಎಲ್ಲ ತೋರಿಸ್ತೀವಿ. ಸಪೋರ್ಟ್ ಮಾಡಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್, ಇವತ್ತು ನಮ್ಮ ರೆಸಿಪಿನ ಶೆಫ್ ಯಾರಂತ ಅಂದ್ರೆ ಆದಿಲ್ ಖಾನ್. ಸೊ ಆದಿಲ್ ಖಾನ್ ಅವರೇ, ಏನಾರು ಹೇಳ್ತೀರಾ ನಮ್ಮ ರೆಸಿಪಿ ಬಗ್ಗೆ? ನಾನು ಜಾಸ್ತಿ ಮಾತಾಡಲ್ಲ, ಆದ್ರೂ ನಿಮಗೆ ಮಾಡಿ ತೋರಿಸ್ತೀನಿ ನಾನು. ಸೊ ಆದಿಲ್ ಹೇಳ್ದಂಗೆ ಏನೋ ಮಾಡಿ ತೋರಿಸ್ತಾರಂತ ರೆಸಿಪಿ. ಆ ರೆಸಿಪಿಲಿ ನಾವು ಇನ್ಕ್ಲೂಡ್ ಇದ್ದೀವಿ. ನೀವು ವಿಡಿಯೋ ಎಂಡ್ಮುಂಟ ನೋಡ್ರಿ, ನೋಡೋಣ ಹೇಗಿರತ್ತೆ ನಮ್ಮ ಕುಕಿಂಗ್ ಚಾಲೆಂಜ್. ಇದು ನಮ್ಮ ಫಸ್ಟ್ ಕುಕಿಂಗ್ ವಿಡಿಯೋ ಆಗಿರುತ್ತೆ, ನೀವು ಸಪೋರ್ಟ್ ಮಾಡಿರಿ. ಸೊ ಬನ್ನಿ ಗಾಯ್ಸ್, ಮಾಡೋಣ. ಸೊ ಇವಾಗ ನಾವು ಶುರು ಮಾಡ್ತಾ ಇದ್ದೀವಿ ಚಿಕನ್ ರೆಸಿಪಿ. ಇವಾಗ ನೋಡೋಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನನಗೆ ತಿನ್ನಾಗೆ ಆಸೆ ಬರ್ತಾ ಇದೆ. ಇವಾಗ ಏನ್ ಬ್ರೋ ರೆಡಿ ಇದೆಯಲ್ಲ, ಎಲ್ಲ ಮಸಾಲೆ ರೆಡಿ ಇದೆಯಲ್ಲ? ಎಲ್ಲ ರೆಡಿ ಇದೆ ಗಾಯ್ಸ್. ಈಗ 1/2 kg ಚಿಕನ್ ತೊಗೊಂಡಿದೀವಿ. ಈಗ ಆದಿಲ್ ಚೆಫ್ ಅವರು ನಮ್ಮ ಮಸಾಲೆ ಕಲಿಸ್ತಾರೆ, ಹೇಗಿದೆ ಅಂತ ನೋಡೋಣ ಮುಂದೆ ವಿಡಿಯೋಲಿ. ನೀವು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಬರ್ರಿ ಆ್ಯಂಡ್ ಸಪೋರ್ಟ್ ಮಾಡಿ. ಈಗ ಚಿಕನ್ ಚುಚ್ಚೋದ್ರಿಂದ ಮುಂಚೆ ಈಗ ಕಡ್ಡಿಗೆ ಆಯಿಲ್ ಹಚ್ಚಬೇಕು. ಬರೀ ಹಚ್ಚೋಣ. ಸೊ ಈಗ ಆಯಿಲ್ ಹಚ್ಚಾಗಿದೆ, ಚಿಕನ್ ಚುಚ್ತಾರೆ ನಮ್ಮ ಶೆಫ್ ಅವರು. ಬರ್ರಿ. ಗಾಯ್ಸ್, ನಮ್ಮ ಆದಿಲ್ ಶೆಫ್ ಅವರು ಈಗ ಫೈರ್ ಹಾಕ್ತಿದ್ದಾರೆ. ಹಂಗೆ ನಮ್ಮ MD ಅರ್ಮಾನ್ ನೋಡ್ರಿ, ಇಲ್ಲಿ ಬ್ಯಾಟ್ರಿ ಟಾರ್ಚ್ ಇಟ್ಕೊಂಡು ಕೂತಿದ್ದಾರೆ ಕರೆಂಟಿಂದು. ಸೊ ಈಗ ರೆಡಿ ಆಗ್ತಿದೆ. ರೆಡಿ ಆದಮೇಲೆ ನಿಮಗೆ ರಿವ್ಯೂ ಕೊಡ್ತೀವಿ. ಸೊ ಗಾಯ್ಸ್, ಈಗ ಆಲ್ರೆಡಿ ತಂದೂರಿ ಚಿಕನ್ ರೆಡಿ ಆಗಿದೆ, ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಪ್ಲೇಟಲ್ಲಿ ಸರ್ವ್ ಮಾಡೋಣ, ನೋಡೋಣ ತಿಂದು ಹೆಂಗಿದೆ. ಸೊ ಗೈಸ್, ಇವಾಗ ನಾವು ತಂದೂರಿ ಎಲ್ಲ ಮಾಡಾಗೈತೆ. ಇವಾಗ ರಿವೀಲ್ ಹೆಂಗೈತೆ ಅಂತ ತೋರ್ಸೋಣ, ಬರ್ರಿ. ಗಾಯ್ಸ್, ಈಗ ಮಾಡಾಗಿದೆ. ಈಗ ತಿಂದು ಆಯ್ತು. ನಾವು
ತುಂಬ ಚೆನ್ನಾಗಿ ಬಂದಿದೆ ಚಿಕನ್ ಮಾತ್ರ, ತಂದೂರಿ ಮಾತ್ರ. ಸೊ ನೀವು ನಾವು ಹೇಳಿದ ರೆಸಿಪಿ ಫಾಲೋ ಮಾಡಿ ಮನೆಯಲ್ಲಿ ಮಾಡಿ ಟ್ರೈ ಮಾಡಿರಿ, ಚೆನ್ನಾಗಿ ಬಂದರೆ. ಸೊ ನಮಗೆ ಹಂಗೆ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಗೈಸ್ ನಾವು ಇವಾಗ ಜಸ್ಟ್ ಮನೆಗೆ ಬಂದಿವಿ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ ಅಂತ ಅನ್ಸ್ಕೊಂಡಿದ್ದೀವಿ. ಸೊ ಗಾಯ್ಸ್ ಇವ್ರು ಹೇಳ್ದಂಗೆ ಜಸ್ಟ್ ಮನೆಗೆ ಬಂದ್ವಿ. ಮತ್ತು ಚಿಕನ್ ತುಂಬ ಟೇಸ್ಟಿಯಾಗಿತ್ತು. ನೀವೊಂದ್ಸತಿ ನಾವು ಹೇಳಿದ ರೆಸಿಪಿ ಫಾಲೋ ಮಾಡಿ ಮನೇಲಿ ಮಾಡಿ ಟ್ರೈ ಮಾಡಿರಿ. ಮತ್ತು ಕಮೆಂಟಲ್ಲಿ ಹೇಳ್ರಿ, ನಾವು ನೆಕ್ಸ್ಟ್ ಏನು ಮಾಡಬೇಕಂತ ಕಮೆಂಟಲ್ಲಿ ತಿಳಿಸ್ರಿ. ನೆಕ್ಸ್ಟ್ ಏನು ಚಾಲೆಂಜ್ ಮಾಡಬೇಕಂತ ನೀವು ಹೇಳಿದ್ರೆ ನಾವು ನೆಕ್ಸ್ಟ್ ಅದು ಫಾಲೋ ಮಾಡ್ತೀವಿ. ಮತ್ತು ನಮ್ಮ ಶೆಫ್ ಅವರು ತುಂಬ ಸುಸ್ತಾಗಿ ಮಕ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ನೆಕ್ಸ್ಟ್ ವೀಡಿಯೋಲಿ ತೊಗೊಳೋಣ ಅವರಿಗೆ. ಮತ್ತು ಏನಾರು ಹೇಳ್ತೀರಾ ಅಮ್ಜರ್ಮನ್? ಓಕೆ ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಂತ ಅಂದ್ಬಿಟ್ಟು ಬಾಯ್.